ಲೂಸ್ ಮಾದ ಯೋಗೇಶ್ ಅಭಿನಯದ ಲಂಕೆ ಚಿತ್ರದ ಹಾಡುಗಳನ್ನ ಡಾಲಿ ಧನಂಜಯ್ ಬಿಡುಗಡೆ ಮಾಡಿದ್ರು. ನಾನು ಆಕ್ಚುಲಿ ಫಸ್ಟ್ ಟೈಮ್ ಅಂದರೆ 9 ಆಲ್ರೆಡಿ ರಿಲೀಸ್ ಆಗಿತ್ತು, ನೋಡಿದ್ದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಬಟ್ ಡ್ಯಾನ್ಸ್ ನಂಬರ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಲೈಕ್ ಡೈರೆಕ್ಟರ್ ಹೇಳಿದಾಗ ನಾವು ಆಕ್ಚುಲಿ ಬೆಳಗಿಂದ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಆ್ಯಂಡ್ ಐ ವಾಸ್ ಆಲ್ ಕೂಲ್ ಚಿಲ್ ಆಗಿದ್ದೆ. ಬಟ್ ಇವಾಗ ಸಡನ್ ಆಗಿ ಈ ಸಾಂಗ್ ಎಲ್ಲ ನೋಡಿದ್ಮೇಲೆ ಸ್ವಲ್ಪ ಏನೋ ಒಂಥರ ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಡ್ ಎಮೋಷನ್ ಆಫ್ಟರ್ ರಿಯಲಿ ಲಾಂಗ್ ಟೈಮ್ ಬಿಕಾಸ್ ಆಫ್ ಪ್ಯಾಂಡಮಿಕ್ ಆ್ಯಂಡ್ ಆಲ್ ಆರ್ ದ ರೀಸನ್. ಆಲ್ಮೋಸ್ಟ್ ತುಂಬ ಟೈಮಿಂದ ಸಿನಿಮಾಗಳು ಬಂದಿರಲಿಲ್ಲ, ನನ್ನನ್ನು ನಾನು ಬಿಗ್ ಸ್ಕ್ರೀನಲ್ಲಿ ನೋಡಿರಲಿಲ್ಲ. And today to watch myself, it was very nice. Andre tumba emotional, andre mixed emotions ittu. So challenging, of course nanage actually bandiro ella cinemadalli if you see nandu ella cinema songs galu tumba montages, romantic songs hangittu, but this is the first cinema that the first film that I have a beautiful romantic number ondu and jotege ondu dance number kuda, for which I'm really thankful to director Ram Prasad and Karthik for giving such beautiful songs. And dance ಮಾಡೋದು of course ಎಲ್ಲರಿಗೂ ಗೊತ್ತು, ಯೋಗಿ ತುಂಬಾ ಒಳ್ಳೆ ಡ್ಯಾನ್ಸರ್ ಅಂತ ಹೇಳ್ಬಿಟ್ಟು ಇಸ್ ನೋನ್ ಫಾರ್ ಡ್ಯಾನ್ಸಿಂಗ್. ಸೊ ಯೋಗಿ ಜೊತೆ ಒಂದು ಪ್ರಾಪರ್ ಡ್ಯಾನ್ಸ್ ನಂಬರ್ ಇದೆ ಅನ್ಬೇಕಾದ್ರೆ ಯೋಗಿ ಎನರ್ಜಿಗೆ ಮ್ಯಾಚ್ ಆಗಿ ನಾನು ಕೂಡ ಫಸ್ಟ್ ಟೈಮ್ ಬೇರೆ ನಾನು ಡ್ಯಾನ್ಸ್ ಮಾಡ್ತಿರೋದು. ಸೊ ಎಲ್ಲರೂ ನನ್ನನ್ನು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿರೋದು ನೋಡ್ತಾ ಇರೋದು ಸೀರಿಯಲಿ. ಸೊ ಯೋಗಿ ಎನರ್ಜಿಗೆ ಮ್ಯಾಚ್ ಆಗಿ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಕಾಣಿಸ್ಕೊಬೇಕು ಅಂತ ಒಂದಿತ್ತು. ಐ ಹೋಪ್ ಐ ಹ್ಯಾವ್ ಅಚೀವ್ಡ್ ಇಟ್. ಬಟ್ ಇಟ್ ವಾಸ್ ನಾಟ್ ಟೂ ಚಾಲೆಂಜಿಂಗ್ ಬಿಕಾಸ್ ಯೋಗಿ ಇಸ್ ಅ ವೆರಿ ಗುಡ್ co-star to work with, very comfortable. ಸೊ ನಂಗೇನು ಕಷ್ಟ ಆಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ವಿ ಹ್ಯಾವ್ an amazing choreographer who made it very easy for me. Thank you so much, master. ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಟರ್ ಇದ್ರು. ನಂಗೆ ಆ್ಯಕ್ಚುಲಿ ತುಂಬ ಕಂಫರ್ಟೇಬಲ್ ಆಗಿದ್ದೆ ಸೆಟ್ಟಲ್ಲಿ. ನಾನು ಏನು ಡಿಫಿಕಲ್ಟೀಸ್ ಬರದೇ ಇರೋ ಥರ ನೋಡಿಕೊಂಡ್ರು ಡೈರೆಕ್ಟರ್ ಆಗಲಿ, ಕೊರಿಯೋಗ್ರಾಫರ್ ಆಗಲಿ, ಯೋಗಿ ಆಗಲಿ. ಆ್ಯಂಡ್ ಸೊ ಯಾ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಟೀಮ್ ಆಫ್ ಲಂಕೆ. ನನಗೆ ಒಂಥರ ಭಯ ಆಗ್ತಾ ಇದೆ ಸಾಂಗ್ ನೋಡೋದ್ರ ಮೇಲೆ, ಬಿಕಾಸ್ ನಾನು ಫಸ್ಟ್ ಟೈಮ್ ನೋಡಿರೋದು. ಐ ಆಮ್ ಲೈಕ್ ಓ ಶಿಟ್, ತುಂಬಾ ಗ್ಲಾಮರಸ್ ಆಗಿದೆ ಹೇಗೆ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ದವರು ಚಪ್ಪಾಳೆ ಹೊಡಿಬೋದು, ಪರ್ಟಿಕ್ಯುಲರ್ಲಿ ಆ ಸಾಂಗ್. ಒಂದೇ ಸಾಂಗ್ ಇರೋದು. ಸೊ ಸರ್ ಎಲ್ಲ ಗ್ಲಾಮರ್ ಎಲ್ಲ ಅದರಲ್ಲೇ ಯೂಸ್ ಮಾಡಿದ್ದಾರೆ. ಅಂಡ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಸಾಂಗ್ ಮಾಡ್ತಾ ಇರೋದು. ಧನಂಜಯ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಕಷ್ಟ ಇತ್ತು. ಅಂಡ್ ಬಟ್ ಯೋಗಿ ಆಲ್ಸೋ ಬಿಗ್ ಸಪೋರ್ಟ್. ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ತೀರಾ ನೆಗೆಟಿವ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಅಂಡ್ ಓನ್ಲಿ ಬಿಕಾಸ್ ಆಫ್ ರಾಮ್ ಪ್ರಸಾದ್ ಸರ್. ಮೊದಲಿಂದ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಎವ್ರಿಥಿಂಗ್ ಫ್ರಮ್ ಕಾಸ್ಟ್ಯೂಮ್ಸ್ ಟು ಡೈಲಾಗ್ಸ್ ಟು ಎವ್ರಿ ಡೇ ಇನ್ ಸೆಟ್. ಸೊ ತುಂಬಾ ಖುಷಿ ಆಗ್ತದೆ. ಅಂಡ್ ಹೋಪ್ಫುಲಿ ಎವ್ರಿಬಡಿ ಪ್ಲೀಸ್ ಟು ಸಪೋರ್ಟ್ ಅಸ್ ಫಾರ್ ದ ರಿಲೀಸ್. ಮೊದಲಿಗೆ ನಾನು ಯೋಗಿ ಸರ್ಗೆ, ರಾಮ್ ಪ್ರಸಾದ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು ಯೋಗಿ ಸರ್ ಜೊತೆಗೆ ಜಿಂಕೆ ಮೇಲಿನ ಸಾಂಗು, ಲೂಸ್ ಮಾದ ಸಾಂಗು, ತುಂಬಾ ಸಾಂಗ್ಸ್ ಜೊತೆಗೆ ಮಾಡಿದ್ದೀನಿ, ಯಕ್ಷ ಸಾಂಗ್ ಎಲ್ಲ. ಬಟ್ ಆಸ್ ಎ ಇಂಡಿಪೆಂಡೆಂಟ್ ಆಗಿ ಫಸ್ಟ್ ಟೈಮ್ ಯೋಗಿ ಸರ್ ಕಲ್ತ್ಬಿಟ್ಟು ಈ ಥರ ಇದೆ ಸಾಂಗ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಎಲ್ಲ ಮಾಡಿದ್ವಿ. ಬಟ್ ಒಂದೊಂದು ಸಾಂಗು ಡಿಫ್ರೆಂಟ್ ಆಗಿ ಬರಬೇಕಂದ್ರೆ ಆಬ್ವಿಯಸ್ಲಿ ಡೈರೆಕ್ಟರ್ ಸರ್ ಅಷ್ಟು ನನ್ಗೆ ಇದು ಮಾಡಿದ್ರು. ಆಮೇಲೆ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ನಾವು ಮ್ಯೂಸಿಕ್ ಆಗಲಿ, ಲಿರಿಕ್ ಆಗಲಿ ಅಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನಮ್ಗೇನೋ ಒಂದು ಮೈಂಡಲ್ಲಿ ಬಂದು ಕ್ರಿಯೇಟಿವಿಟಿ ಮಾಡಬೇಕು ಅಂತ ಅನಿಸ್ತು. ಇಷ್ಟೆಲ್ಲ ಇವಾಗ ಎಲ್ಲ ನೋಡಿ ಕ್ಲಾಪ್ಸ್ ಹೊಡಿತಾ ಇರೋದಕ್ಕೆ ನನಗೆ ಒಂಥರ ಆಗ್ತಾ ಇದೆ. ತುಂಬ ಎಲ್ಲರದು ಎಲ್ಲ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ರು. ನಮ್ಮ ಕ್ಯಾಮ್ರಾಮನ್ ಸರ್ ರಮೇಶ್ ಬಾಬು ಸರ್ ಅಷ್ಟೇ ಅಷ್ಟು ಸಪೋರ್ಟ್ ಮಾಡಿದ್ರು. ಆರ್ಟಿಸ್ಟ್ ಅಂತೂ ನಾನು ಇಲ್ಲಿ ಆರ್ಟಿಸ್ಟ್ಗೆ ಸಾರಿ ಕೇಳಬೇಕು. ಪಾಪ ಯೋಗಿ ಸರ್ಗೆ ಎಂತೆಂಥ ರಫ್ ಜಾಗ ಜಲ್ಲಿಲೆಲ್ಲ ಡ್ಯಾನ್ಸ್ ಮಾಡಿಸ್ಬಿಟ್ಟೆ. ಆಮೇಲೆ ಕಾವ್ಯ ಅವ್ರಿಗೂ ಅಷ್ಟೇ, ಕೃಷಿಗೂ ಅಷ್ಟೇ ತುಂಬ 2 ದಿವಸದಲ್ಲಿ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಿದ್ರು. ಓವರ್ ಆಲ್ ಇಷ್ಟು ಔಟ್ಪುಟ್ ಬಂದಿರೋದಕ್ಕೆ ಎಲ್ಲ ಟೀಮ್ ಸಪೋರ್ಟ್ ಕಾರಣ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ನನ್ನ ಪಾತ್ರದ ಬಗ್ಗೆ ಏನು ತೋರಿಸ್ಲೇ ಇಲ್ಲ. ಸೊ ನಾನೇನು ಅದು ಸೀಕ್ರೆಟ್ ಒಳಗಡೆ ಇಟ್ಟಂಗಿದೆ. ಸೊ ಜಾಸ್ತಿ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ರಿವೀಲ್ ಮಾಡಕ್ ಆಗಲ್ಲ. ಸಿನಿಮಾ ತುಂಬಾನೇ ಪ್ಯಾಷನೇಟ್ ಆಗಿ ಮಾಡಿರೋ ಸಿನಿಮಾ.
ನರೇಶನ್ ದಿನದಿಂದ ಇಟ್ಕೊಂಡು ಇವಾಗ ನಾವು ಇವತ್ತು ಕೂತ್ಕೊಂಡು ನೋಡ್ತಿರ್ಬೇಕಾದ್ರೂ ದ ಒನ್ ಥಿಂಗ್ ಐ ಆಮ್ ನೋಟಿಸಿಂಗ್ ಫ್ರಮ್ ದ ಡೈರೆಕ್ಟರ್ ಇಸ್ ಸಿನ್ಸಿಯರಿಟಿ ಆ್ಯಂಡ್ ಫ್ಯಾಷನ್ ಟುವರ್ಡ್ಸ್ ಸಿನಿಮಾ. ಅವ್ರ ಸಿನಿಮಾನ ತುಂಬ ಪ್ರೀತಿಸ್ತಾರೆ, ಈ ಸಿನಿಮಾನ ಇನ್ನೂ ತುಂಬ ಪ್ರೀತಿಸ್ತಾರೆ. ಅವರ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಸ್ಪೆಷಲಿ ಫಾರ್ ಗಿವಿಂಗ್ ಮೀ ದಿಸ್ ರೋಲ್. ನಾನು ಎಲ್ಲರ ಪಾತ್ರ ನೋಡ್ತಿರ್ಬೇಕಾದ್ರೆ ನಾನು ಯೋಚಿಸ್ತಿದ್ದೀನಿ ಎಷ್ಟು ಆ್ಯಪ್ಟ್ ಆಗಿದೆ ಪ್ರತಿ ಕ್ಯಾರೆಕ್ಟರ್ದ ಕಾಸ್ಟಿಂಗ್. ಅವರಲ್ಲದೆ ಇನ್ನೊಬ್ಬರನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಈವನ್ ಮೈ ರೋಲ್ ಐ ಥಿಂಕ್ ಈಸ್ ಅ ಗಿಫ್ಟ್ ಟು ಮೀ ಇನ್ ಮೆನಿ ವೇಸ್. ನಾನು ತುಂಬ ಕಲ್ತಿದ್ದೀನಿ ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಅಬೌಟ್ ದ ಕಲ್ಚರ್ ದಟ್ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ದ ಕಲ್ಚರ್, ಬ್ಯಾಕ್ಗ್ರೌಂಡ್, ಡಯಲೆಕ್ಟ್ ಆ್ಯಂಡ್ ಮೋಸ್ಟ್ ಆಫ್ ಆಲ್ ದ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ವಿತ್ ಸಂಚಾರಿ ವಿಜಯ್ ಅವರು. ನನ್ನ ಜೀವನ ಪೂರ್ತಿ ಈ ಕ್ಯಾರೆಕ್ಟರನ್ನು, ಈ ಮೂವಿಯನ್ನು, ಈ ಎಕ್ಸ್ಪೀರಿಯನ್ಸನ್ನು ಟ್ರೆಷರ್ ಮಾಡುವಂಗಾಯಿತು ಈ ಸಿನಿಮಾದಲ್ಲಿ ನನಗೆ ನೀವು ಕಾಸ್ಟ್ ಮಾಡಿದ್ರಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಂದು ಪಾತ್ರ, ಒಂದು ಹೀರೋಯಿನ್, ಒಂದು ಫೀಮೇಲ್ ಆರ್ಟಿಸ್ಟ್ಗೆ, ಆ್ಯಕ್ಟರ್ಗೆ ಅಷ್ಟು ಈಸಿಯಾಗಿ ಬರಲ್ಲ. ಕರಿಯರಲ್ಲಿ ಸ್ಟೀರಿಯೋಟಿಪಿಕಲ್ ಹೀರೋಯಿನ್ ಅಥವಾ ಒಂದು ರೆಗ್ಯುಲರ್ ಹೀರೋಯಿನ್ ರೋಲ್ ಅನ್ನೋದು ಬರ್ತಾ ಇರುತ್ತೆ. ಬಟ್ ಈ ಥರ ಒಂದು ಆಫ್ ಬೀಟ್ ಪರ್ಫಾರ್ಮೆನ್ಸ್ಗೆ ಸ್ವಲ್ಪ ಸ್ಕೋಪ್ ಇರೋದು, ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ಪೇರ್ ಆಗಿ ಅನುಭವ ಸಿಗೋಂಥ ಒಂದು ಅಪರ್ಚುನಿಟಿ ತುಂಬ ಕಮ್ಮಿ ಸಿಗುತ್ತೆ ಒಂದು ಇಡೀ ಕರಿಯರ್ ಸ್ಪ್ಯಾನಲ್ಲಿ. ಸೊ ನನ್ನ ಕರಿಯರಲ್ಲಿ ಆಲ್ರೆಡಿ ನಾನು ಐ ಆಮ್ ನಾಟ್ ಇನ್ನೂ ತುಂಬ ಎಕ್ಸ್ಪೀರಿಯನ್ಸ್ ಮಾಡೋದಿದೆ. ಸೊ ಇಷ್ಟೊಂದು ಯಂಗ್ ಸ್ಟೇಜ್ ಆಫ್ ಮೈ ಕರಿಯರಲ್ಲಿ ಟು ಹ್ಯಾವ್ ವರ್ಕ್ಡ್ ಇನ್ ಸಚ್ ಅ ರೋಲ್ ವಿತ್ ಸಚ್ ಅ ಟೀಮ್ with an amazing actor like Sanchari Vijay. I really take it as my privilege. It's an honor, and this film will always be a very important film in my life. Of course, hats off to music director and choreographer, and also I would like to say what fantastic cinematography. Enu colors and brightness tumba chanagide sir. So nam co-artists ellaru ಈಸಿ ಆಗಿ ಕನ್ನಡಲ್ಲಿ ಮಾತಾಡಿ ಮುಗೀತು. ನಮಗೆ ಕನ್ನಡ ಅಷ್ಟು ಈಸಿಯಾಗ ಬರಲ್ಲ. ಸೊ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಆ್ಯಂಡ್ ಎನಿ ಮಿಸ್ಟೇಕ್ಸ್ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಆಫ್ ಆಲ್ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಿ ತುಂಬ ವರ್ಷ ಆಯಿತು. ಮೈ ಇಂಟ್ರೊಡಕ್ಷನ್ ವಾಸ್ ನೀಲಾ ವಿತ್ ನಾಗಭರಣ ಸರ್, ಆಮೇಲೆ ದರ್ಶನ್ ಜೊತೆ ಸ್ವಾಮಿ ಮಾಡಿದ್ದು, ಆಮೇಲೆ ತುಂಬ ದೊಡ್ಡ ಬ್ರೇಕ್ ಆಯಿತು. ಇಷ್ಟು ದಿನ ಆಯಿತು ಆ್ಯಂಡ್ ಇದು ಕನ್ನಡ ಇಂಡಸ್ಟ್ರಿಲೇ ಒಂದು ರೀ ಎಂಟ್ರಿ ಥರ ನನಗೆ. ಆ್ಯಂಡ್ ನಾನು ಹೀರೋಯಿನ್ ಇರೋ ಟೈಮಲ್ಲಿ ಇಟ್ಸ್ ಅ ವೆರಿ ಹೀರೋಯಿನ್ಗೆ ಯೂಶ್ವಲ್ ಕಥಾಪಾತ್ರ ಅಷ್ಟೇ. ಒಂದು ಶಾರ್ಟ್ ಸ್ಕರ್ಟ್ ಇರಬೇಕು, ಇಲ್ಲಂತ ಜಾಸ್ತಿ ಆ್ಯಕ್ಟಿಂಗ್ಗೆ ಸ್ಕೋಪ್ ಏನೂ ಇಲ್ಲ. ಆ್ಯಂಡ್ ಟುಡೇ ಸಿನಿಮಾ ಹ್ಯಾಸ್ ಡೆವಲಪ್ಡ್ ಸೋ ಮಚ್ ವರ್ಸಿಟಾಲಿಟಿ, ಅಷ್ಟು ಅಮೇಝಿಂಗ್ ರೋಲ್ಸ್ ಸಿಗುತ್ತೆ ಹೀರೋಯಿನ್ಸ್ಗೆ. ಸೊ ಫಾರ್ ಯು ಆಲ್ ಐ ಆಮ್ ಸೋ ಜೆಲಸ್ ಬಿಕಾಸ್ ಆ ಟೈಮಲ್ಲಿ ಇಟ್ ವಾಸ್ ನಾಟ್ ಈಸಿ ಫಾರ್ ಅಸ್. ಲಂಕೆ ಸಿನಿಮಾ ಅಲ್ಲಿ ನನ್ನ ಕಥಾಪಾತ್ರ ತುಂಬ ಡಿಫ್ರೆಂಟ್. ಸೋ ಮೆನಿ ಮೂವೀಸ್ ಐ ಹ್ಯಾವ್ ಡನ್, ಬಟ್ ಈ ಥರನ ಕಥಾಪಾತ್ರ ಯಾರೂ ನನಗೆ ಕೊಟ್ಟಿಲ್ಲ ಆಫ್ಟರ್ ನೀಲಾ ಆಫ್ ಕೋರ್ಸ್. ಸೊ ಥ್ಯಾಂಕ್ ಯು ರಾಮ್ ಪ್ರಸಾದ್ ಸರ್. ಈ ಥರನ ಒಂದು ಕಥಾಪಾತ್ರ ಯು ಟ್ರಸ್ಟೆಡ್ ದಟ್ ಐ ಕ್ಯಾನ್ ಡೂ ಇಟ್. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನು ಮಾಡಿರೋ 11 ಮೂವೀಸಲ್ಲಿ ಈ ಥರನ ಕಥಾಪಾತ್ರ ನಾನು ಮಾಡಲ್ಲ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ತುಂಬ ಡಿಫ್ರೆಂಟ್, ತುಂಬ ಬೋಲ್ಡ್. ನಾನು ಮಾಡಿರೋ ಅಷ್ಟು ಕಥಾಪಾತ್ರ ಅಲ್ಲಿ ದಿಸ್ ವಿಲ್ ಬಿ ಐ ಥಿಂಕ್ ಫಾರ್ ಮೀ highlight character. So thank you so much. And one more thing I would like to say, ಈ ಫಿಲಮ್ ಅಲ್ಲಿ ನನಗೆ ಫೋನ್ ಮಾಡಿ ಸ್ಕ್ರಿಪ್ಟ್ ಹೇಳಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಲ್ಲ. ಯೂಶ್ವಲಿ ಇಂಡಸ್ಟ್ರಿಯಲ್ಲಿ ಹೀರೋ, ಹೀರೋಯಿನ್, ಮೇನ್ ಆರ್ಟಿಸ್ಟ್, ವಿಲನ್ ಅವರಿಗೆ ಮಾತ್ರ ಡೈರೆಕ್ಟರ್ ಸ್ಕ್ರಿಪ್ಟ್ ಹೇಳ್ತಾರೆ, ಸ್ಟೋರಿ ಹೇಳ್ತಾರೆ. ಚಿಕ್ಕದು ಕಥಾಪಾತ್ರ ಮಾಡೋ ಆರ್ಟಿಸ್ಟ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹೇಳ್ತಾರೆ. ಸೊ ನನಗೆ ಆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನೀವು. ಸೊ ಅದಕ್ಕೆ ಥ್ಯಾಂಕ್ ಯು. ನಾನು ಮಾಡಿರೋದು ಚಿಕ್ಕದು ಕಥಾಪಾತ್ರ, ಬಟ್ ಇಟ್ಸ್ ವೆರಿ ಸಿನಿಮಾ ನೋಡಿ ಥಿಯೇಟರ್ಲಿಂದ ಹೋಗೋಕ್ಕೆ ಐ ಥಿಂಕ್ ಐ ವಿಲ್ ಬಿ ಇನ್ ದರ್ ಮೈಂಡ್. ಐ ಹೋಪ್ ಸೊ ಅಟ್ ಲೀಸ್ಟ್. ಸೆಕೆಂಡ್ಲಿ, ನನ್ನ ಕಥಾಪಾತ್ರ ನೀವು ನರೇಟ್ ಮಾಡಿದ್ರೆ ಟೈಮ್ ನೀವು ಸೀನ್ ಮಾತ್ರ ಮಾಡಲ್ಲ, ನೀವು ಒಂದೊಂದು ಡಯಲಾಗ್ ಲೈಕ್
he knew the dialogues by heart. ದಟ್ ಡೇ ನೀವು ನನಗೆ ನರೇಟ್ ಮಾಡಿದ್ರೆ ಸ್ಟೋರಿಗೂ ನಾನು ಸೆಟ್ಟಲ್ಲಿ ನೋಡಿದರೆ ಡೈಲಾಗ್ಗೆ ನೋ ಡಿಫ್ರೆನ್ಸ್. ಸೊ ಫಾರ್ ದ್ಯಾಟ್ ಐ ನೋ that comes only from a crazy amount of dedication. So hats off to you, sir, and I hope that your dedication and your sacrifices and your hard work is appreciated by the audience. So ದಯವಿಟ್ಟು ಎಲ್ಲರೂ ಲಂಕೆ ಫಿಲ್ಮ್ ಥಿಯೇಟರ್ ಅಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸ್ವಲ್ಪ ನನಗೆ ಡಿಫ್ರೆಂಟ್ ಅನಿಸ್ತು. ಮದುವೆ ಆಗ್ತಿರೋರೆ ಭಯ ಆಗಿದ್ದಾರೆ, ಮದುವೆ ಆದವ್ರು ನಾವು ಎಷ್ಟು ಭಯ ಪಡ್ಬೇಕೀಗ ಅಂತ. ಸೊ ನಾವು ಮೇಂಟೈನ್ ಮಾಡ್ಬೋದು ಮನೇಲಿ ಮಾತಾಡಿ. ಬಟ್ ಇಟ್ ವಾಸ್ ಅಂದರೆ ತುಂಬ ನಾನು ಕರ್ಕೊಂಡು ಬರೋಲ್ಲಪ್ಪ, ಇಲ್ಲೋ ಕರ್ಕೊಂಡು ನಿಮ್ಮಂಥವ್ರು ಹಾಕೊಡ್ತೀರಲ್ಲ. ಸೊ ಒಂದು ಹೊಸ ಫೀಲ್. ಸುಮಾರು ಆಲ್ಮೋಸ್ಟ್ 2 ವರ್ಷ ಆದಮೇಲೆ ನಾನು ಮಾಡಿರೋವಂಥ ಸಿನಿಮಾದು ಆಡಿಯೋ ಕೇಳಿದೆ, ವಿಜುವಲ್ನ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದೆ, ತುಂಬ ಖುಷಿ ಆಗೋಯ್ತು ಇವತ್ತು. ಆ್ಯಂಡ್ ಖುಷಿ ಆಯಿತು. ನಮ್ಮ ಕೊರಿಯೋಗ್ರಫರ್ ಧನುಣ್ಣ ನನಗೆ ತುಂಬ ಆಲ್ಮೋಸ್ಟ್ 15 ಇಯರ್ಸಿಂದ ಅವರು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಈಗ ರೀಸೆಂಟಾಗಿ ಅವರು ಡ್ಯಾನ್ಸ್ ಮಾಸ್ಟರ್ ಕಾರ್ಡ್ ತೊಗೊಂಡ್ರು. ಫಸ್ಟ್ ಅವ್ರಿಗೆ ಕರೆದು ನೀವು ಬನ್ನಿ ಸಾಂಗ್ ಮಾಡಿ ಅಂತ ಹೇಳಿದಾಗ ತುಂಬ ಒಂದು ಹೆವಿ ಮೂಮೆಂಟ್ಸ್ ಎಲ್ಲ ಹಾಕ್ಸಿ ಮಾಡಿಸಿದ್ರು. ನಾನು ಸುಮಾರು ವರ್ಷ ಆಗಿತ್ತು ಆ ಥರ ಡ್ಯಾನ್ಸ್ ಆಡಿ, ಮಂಡಿ ಎಲ್ಲ ಮುರಿದಾಕೊಂಡು 3 ದಿನ ರಿಹರ್ಸಲ್ ಮಾಡ್ಕೊಂಡು ಹೋಗಿದ್ದಕ್ಕೆ ಸುಮಾರು ವರ್ಷ ಆದಮೇಲೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಧನೋಣ. ಆ್ಯಂಡ್ ಕಾರ್ತಿಕ್ ಆ ಮ್ಯೂಸಿಕ್ಗೆ ವಂಡರ್ಫುಲ್. ಆ್ಯಂಡ್ ಎಸ್ತರ್ ಮೇಡಮ್ ಅವರು, ಗಾಯತ್ರಿ ಮೇಡಮ್, ಕಾವ್ಯ ಮೇಡಮ್, ಕೃಷಿ ಮೇಡಮ್, ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಹೌದೌದು, ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಸೆಟ್ಟಲ್ಲಿ. ಆ್ಯಂಡ್ ಧನು ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಅಂದರೆ ಸುಮ್ಮನೆ ಈ ಥರ ಒಂದು ಆಡಿಯೋ ರಿಲೀಸ್ ಇದೆ, ಬರ್ತ್ಯಾ ಚೆನ್ನಾಗಿ ವಿಡಿಯೋ ಪ್ಲೇ ಮಾಡ್ತೀವಿ ಅಂತ ಚೆನ್ನೈಗೆ ಹೋಗ್ಬೇಕಿತ್ತು ಇವತ್ತು. ಸೊ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಧನು, ತುಂಬ ಖುಷಿ ಆಯಿತು. ಆ್ಯಂಡ್ ಈಗ ರೀಸೆಂಟಾಗಿ ಸಿನಿಮಾಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಲಾಂಗ್ ಜರ್ನಿ ಇದೆ ನಮಗೆ ಹೆಡ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಪ್ರಸಾದ್ ಅವರು, ನಮ್ಮ ಪ್ರೊಡ್ಯೂಸರ್ ಅವರು ಎಲ್ಲರೂ ಇಷ್ಟು ಕಷ್ಟದಲ್ಲೂ ಕೂಡ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಹೇಳ್ತಾರೆ. ನನಗೆ ಭಯ, ನಾನು ಹೇಳ್ತಾ ಇದ್ದೀನಿ ಸರ್ ಹುಷಾರಾಗಿ ಮಾಡಿ ಅಂತ. ಬಟ್ ಅವ್ರು ಕೇಳ್ತಾ ಇಲ್ಲ, ನೋಡೋಣ. ಬಟ್ ಸ್ಟಿಲ್ ಹುಷಾರಾಗಿ ಹುಷಾರು ಸರ್, ನೋಡ್ಕೊಂಡು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಥ್ಯಾಂಕ್ಸ್ ಯೋಗಿ ಭಾಯ್ಗೆ, ಸೆಕೆಂಡು ನಮ್ಮ ಡೈರೆಕ್ಟ್ರಿಗೆ ಹೇಳಬೇಕು. ಬಿಕಾಸ್ ಲಂಬೋದರ ಅಂತ ಒಂದು ಸಿನಿಮಾನ ನಾನು ಅವ್ರ ಜೊತೆ ವರ್ಕ್ ಮಾಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಒಂದು ಸಿನಿಮಾ ಕೊಡ್ತೀನಿ ಅಂತ ಹೇಳಿದರು, ಪ್ರಾಮಿಸ್ ಮಾಡಿದರು. ಕಟ್ ಮಾಡಿದ್ರೆ ಒಂದು 3 ಮಂತ್ಸಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಸೊ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಸ್ಟ್ರೆಸ್ಸೇ ಇಲ್ಲ. ಆ್ಯಂಡ್ ಇಷ್ಟು ಈಸಿಯಾಗಿ ವರ್ಕ್ ಮಾಡಿದಂತಹ, ಅಂದರೆ ಐ ಥಿಂಕ್ ಬೇರೆ ಸಿನಿಮಾಗಳು ಮಾಡ್ತಾ ಇದ್ದೀವಿ, ಬಟ್ ಸ್ಟ್ರೆಸ್ಲೆಸ್ ಆಗಿ ಈ ಸಿನಿಮಾ ಇನ್ಕ್ಲೂಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಈಸಿಯಾಗಿ ಮುಗಿಸೋ ಅಷ್ಟು ಈಸಿಯಾಗಿ ವರ್ಕ್ ಮಾಡ್ಬೋದು ಅವ್ರ ಹತ್ರ. ಸೊ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ವಿಜುವಲಿ ನಾನು ಒಂದೇ ಕೇಳ್ಕೊಂಡಿದ್ದು, ದಯವಿಟ್ಟು ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ಬಿಡಿ ಅಂತ. ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಧನು ಮಾಸ್ಟ್ರು ನನ್ನ ಫೇವ್ರೇಟ್ ಆಗಿಬಿಟ್ರು. ನನಗೆ 2 ಸಾಂಗ್ದು ವಿಜುವಲ್ ಏನು ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಎಸ್ಪೆಷಲಿ ಹಳದ ಜವಾನಿ ಅನ್ನೋ ಸಾಂಗು ತುಂಬ ಸ್ಲೋ ಸಾಂಗು ಆ್ಯಂಡ್ ತುಂಬ ಲೆಂತ್ ಇದೆ. ಐ ಡೋಂಟ್ ಥಿಂಕ್ ನಿಮಗೆ ಆ ಲೆಂತ್ ರಿಯಲೈಸ್ ಆಯಿತು ಅಂತ. ಬಿಕಾಸ್ ಒನ್ ಥಿಂಗ್ ಗ್ಲಾಮರ್ ಆಗಿದೆ, ಇನ್ನೊಂದು ವಿಜುವಲಿ ಅಷ್ಟು ಚೆನ್ನಾಗಿದೆ. ಸೊ ಅದು ವಿಷಯ. ಆ್ಯಂಡ್ ಗೋಸ್ಪಿಯೋ ಸರ್ 2 ಸಾಂಗ್ನ ಕಿಲ್ಲರ್ ಆಗಿ ಬರ್ದಿದ್ದಾರೆ ಆ್ಯಸ್ ಆಲ್ವೇಸ್. ಥ್ಯಾಂಕ್ ಯು. ಆ್ಯಂಡ್ ನನ್ನ ಸಿಂಗರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನನ್ನ ಮ್ಯೂಸಿಷಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಎಲ್ಲ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಲ್ಲರೂ ಈ ಸಾಂಗ್ನ ಕಾಲರ್ ಟ್ಯೂನ್ ಆಗಿ ಅಥವಾ ಏನಾದರೂ ಚೆನ್ನಾಗಿ ಕೇಳ್ತಾ ಇರಿ, ತುಂಬ ಜಾಸ್ತಿ ವ್ಯೂಸ್ ಕೊಡಿ. ಆ್ಯಂಡ್ ಹೀಗೆ ಎನ್ಕರೇಜ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಈ ಡೈರೆಕ್ಟರ್ದು ಸ್ಪೆಷಾಲಿಟಿ ಏನು ಅಂದರೆ, ಏನಾದರೂ ಒಂದು ಪ್ರೋಗ್ರಾಮ್ ಇದ್ದರೆ 1 ವಾರದ ಮೊದಲೇ ಹೇಳ್ಬಿಡ್ತಾರೆ. ಹೇಳ್ಬಿಟ್ಟು ನೀವು ಬರಲೇಬೇಕು ಇರಲೇಬೇಕು ಅಂತ ಒಂದೊಂದೇ ದಿನಕ್ಕೆ ಅಪ್ಡೇಟ್ ಮಾಡ್ಕೊಂಡು ಬರ್ತಾರೆ. ಆಗಲೇ ಹೇಳ್ದಂಗೆ ಬೈ ಹಾರ್ಟ್ ಸಿನಿಮಾ ಮಾಡಿದ್ದಾರೆ. ಸೊ ಒಳ್ಳೇದಾಗಲಿ. ನಾನು ಸುಮಾರು ಜನ ಚಿಕ್ಕ ಪುಟ್ಟ ಡೈರೆಕ್ಟರ್ ದೊಡ್ಡ ಡೈರೆಕ್ಟರ್ ತನಕ ಕೆಲಸ ಮಾಡಿದ್ದೀನಿ. ಇವ್ರ ಜೊತೆ ಕೆಲಸ ಮಾಡೋದು ಒಂದು ಖುಷಿ ಏನು ಅಂದರೆ, ನನಗೆ ಅವರು ಆಸ್ ಎ ಫ್ರೆಂಡ್ ಆಗಿ
ಅಂದರೆ ನಮ್ಮ ಪರಿಚಯ ನಾವು 3-4 ಸಲ ಮೀಟ್ ಆಗಿರ್ಬೋದು ಅಷ್ಟೇ, ಬಟ್ 3-4 ಸಲ ಅಂತ ಅನ್ಸಲ್ಲ. ಅಷ್ಟು ಸಲ ಫೋನಲ್ಲಿ ಕಾನ್ವರ್ಸೇಷನ್ ಮಾಡಿರ್ತಾರೆ. ಪ್ರತಿ ಒಂದು ವರ್ಡ್ಗೂ ಪ್ರತಿ ಒಂದು ಲೈನ್ಗೂ 4 ಸಲ ಡಿಸ್ಕಸ್ ಮಾಡಿ, ಸರ್ ಇದಿರಲಿ ಅದು ಬೇಡ, ಇದಿರಲಿ ಇದು ಬೇಡ ಅಂತ ಮಾಡ್ತಾರೆ. ಸರ್ ಆಗುತ್ತೆ ಸರ್ ಚೆನ್ನಾಗಂದ್ರೂ ಅವ್ರಿಗೆ ಆಗೋ ತನಕ ಒಂದು ಸಮಾಧಾನ ಇರಲ್ಲ. ಸೊ ಈ ಹಾಡಿನ ಸ್ಪೆಷಾಲಿಟಿ ಏನಂದ್ರೆ, ಒಂದು ದಿವಸ ಒಂದು ಹಾಡು ಬರ್ಸಿದ್ರು ನನ್ನ ಹತ್ರ, ಇನ್ನೊಂದು ಸಾರಿ ಬಂದ್ಬಿಟ್ಟು ಸರ್ ಒಂದು ಗ್ಲಾಮರ್ ಹಾಡು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಾಡಿ ಸರ್ ಒಳ್ಳೇದಾಗ್ಲಿ, ಇಬ್ಬಿಬ್ರು ಹೀರೋನ್ ಇದಾರಲ್ಲ ಅಂತ ಹೇಳಿದೆ. ಸರ್ ನೀವೇ ಬರೀಬೇಕು ಗ್ಲಾಮರ್ ಹಾಡು ಅಂತ. ಸರಿ ಬರೆಯೋಣ ಬಿಡಿ. ಇದಕ್ಕೆ ಮುಂಚೆ ಯಾವ್ದು ಬರ್ತಿದ್ರು ಹೇಳಿ. ನಾನು ಆಕ್ಚುಲಿ ಏನಂದ್ರೆ ನನಗೆ ಕೋರ್ ರೊಮ್ಯಾನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ನನಗಲ್ಲ, ಸುಮಾರು ಜನಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗೆ ತುಂಬಾ ಇಂಟ್ರೆಸ್ಟಿಂಗ್. ನನ್ನದೇನಂದ್ರೆ ಒಂದು ಲವ್ ಸಾಂಗ್ಗೆ ಇಲ್ಲ ಇನ್ನೊಂದು ಪ್ಯಾಥೋ ಸಾಂಗಿಗೆ ಬ್ರ್ಯಾಂಡ್ ಮಾಡ್ಬಿಟ್ರು. ಸೊ ಹಂಗಾಗಿ ತೊಂದರೆ ಇಲ್ಲ, ಅದನ್ನು ನಾನು ಎಂಜಾಯ್ ಮಾಡ್ತೀನಿ. ಬಟ್ ಈ ನನ್ನ ವೈಯಕ್ತಿಕವಾಗಿ ಅಂದ್ರೆ ಈ ತರ ಕೋರ್ ರೊಮ್ಯಾನ್ಸ್ ಬರೆಯೋದು ನನಗೆ ಇಷ್ಟ. ಇದುವರೆಗೂ 3-4 ಬರ್ದಿರೋದಷ್ಟೇ. ಸೊ ಬಂದ್ಬಿಟ್ಟು ಒಂದು ಕೋರ್ ರೊಮ್ಯಾನ್ಸ್ ಸಾಂಗ್ ಬರೀಬೇಕು ಸರ್, ಲೈನ್ಗಳು ಹೆಂಗಿರ್ಬೇಕು ಅಂತ ನಾನು ಕೇಳಿದೆ. ಸರ್ ಡೈರೆಕ್ಟ್ ಆಗಿ ಏನು ಇರಬಾರ್ದು, ಎಲ್ಲ ಇಂಡೈರೆಕ್ಟ್ ಆಗಿರ್ಬೇಕು. ನಾನು ವಿಜುವಲಿ ಹಿಂಗೆ ತೋರಿಸ್ತೀನಿ ಅಂದ್ಬಿಟ್ಟು ಇವಾಗ ನೀವು ಆ ಸಾಂಗ್ ನೋಡಿದ್ರಿ, ಅದನ್ನ ನನಗೆ ಅವತ್ತೇ ಹೇಳ್ಬಿಟ್ರು, ಎಲ್ಲ ಹಿಂಗೆ ಪಿಕ್ಚರ್ ಕೊಟ್ಬಿಟ್ರು. ಸೊ ಹಂಗಾಗಿ ನಾನು ಒಂದಷ್ಟು ಬರೆದೆ, ಅವ್ರಿಗೂ ಅದು ಇಷ್ಟ ಆಯ್ತು. ಚೆನ್ನಾಗಿದೆ ಸರ್ ಅಂತ ಒಂದಷ್ಟು ಲೈನ್ಗಳನ್ನ ರಿಟರ್ನ್ ಮಾಡ್ಕೊಂಡ್ರು. ಇದಾದ್ಮೇಲೆ ಕಾರ್ತಿಕ್ ಅವರು, ಸರ್ ನನಗೆ ಸೌಂಡಿಂಗ್ ಅಲ್ಲಿ ಇದು ಹಂಗೆ ಬರಬೇಕು ಹಿಂಗೆ ಬರಬೇಕು, ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಆನ್ ದಿಸ್ ಸಾಂಗ್. ಸೊ ಹಂಗಾಗಿ ಇಬ್ಬರಿಗೂ ಇದು ಮಾಡಿ ಒಂದು ಲೆವೆಲ್ಗೆ ಈ ಹಾಡನ್ನ ಬರ್ದಿದ್ದೀನಿ. ಖಂಡಿತವಾಗಿ ಇದು ಕೇಳ್ತಾ ಇಷ್ಟ ಆಗುತ್ತೆ. ಕೆಲವು ಸಾಂಗ್ ಕೇಳಿದ ತಕ್ಷಣ ಇಷ್ಟ ಆಗುತ್ತೆ, ಕೆಲವು ಕೇಳ್ತಾ ಇಷ್ಟ ಆಗುತ್ತೆ. ಈ ಸಾಂಗ್ ಬಂದು ನೀವು ನೋಡ್ತಾ ಕೇಳ್ತಾ ಇಷ್ಟ ಆಗೋ ಸಾಂಗು. ಇದರಲ್ಲಿ ತುಂಬಾ ಚೆನ್ನಾಗಿ ಕಾವ್ಯ ಅವರು ಕಾಣಿಸ್ಕೊಂಡಿದ್ದಾರೆ. ನಾನು ನಿಜವಾಗ್ಲೂ ಕನ್ಸು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಲ್ರಿಗೂ ನಿಮ್ಮ ಡ್ಯಾನ್ಸು ನೀವು ಇಷ್ಟ ಆಗ್ತೀರಾ ಅಂತ ಅನ್ಕೊಂಡಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಯೋಗಿ ಬಾಸ್, ನಿಮ್ಮ ಇಂಟ್ರಡಕ್ಷನ್ ಸಾಂಗು ಡ್ಯಾನ್ಸು ನಿಜವಾಗ್ಲೂ ನಾನು ಕಳೆದೋದೆ ಇವತ್ತು, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ಒಳ್ಳೇದಾಗ್ಲಿ. ಆಮೇಲೆ ನೀವು ಹಾಗೆ ಹೇಳ್ದಾಗೆ ಧನಂಜಯ್ ಸರ್ ಇವತ್ತು ಒಂದು ಫೋನ್ಗೆ ಬಂದಿದ್ದಾರೆ ಅಂತ. ಸರ್ ಇಡೀ ಟೀಮ್ ಪರವಾಗಿ, ಇಲ್ಲಿರೋ ಎಲ್ಲರ ಪರವಾಗಿ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ನೀವು ಎಲ್ಲ ಎಷ್ಟೇ ಬಿಸಿ ಇರಲಿ ಬಂದು ಈ ಥರದ ಒಂದು ಇದಕ್ಕೆ ಸಪೋರ್ಟ್ ಮಾಡ್ತೀರಾ. ಸೊ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ನಾನು ಹೊಸಬನೇ, ಎಲ್ಲರೂ ಹೊಸಬ್ರೆ. ತುಂಬಾ ಖುಷಿ ಆಯ್ತು. ಎಲ್ಲರೂ ಖುಷಿ, ಎಕ್ಸೈಟ್ಮೆಂಟ್ ನೋಡೋಕೆ ಖುಷಿ ಆಗುತ್ತೆ. ಅಷ್ಟೇ ಬೇಗ ಥಿಯೇಟರ್ಸ್ 100% ಓಪನ್ ಆಗಿ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋಂಗೆ ಆಗ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಸೊ ಆದಷ್ಟು ಬೇಗ ಅದಾಗುತ್ತೆ ಅನ್ಕೊತೀನಿ. ಆ್ಯಂಡ್ ಯೋಗಿ ಹೇಳ್ತಾ ಇದ್ದಿದ್ದು ಏನೋ ಒಂದು ಕಾಲಿಗೆ ಬಂದೆ ಅಂತ, ಹಂಗೇನಿಲ್ಲ. ನಾನು ಬರಬೇಕು, ಕರೆದಾಗ ಇಲ್ಲ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಆ ಥರದ್ದೊಂದು ಫ್ರೆಂಡು ಆ್ಯಂಡ್ ಈಸ್ ಸಚ್ ಎ ಗುಡ್ ಫ್ರೆಂಡ್. ನಾನು ತುಂಬ ಸಿಕ್ಕಿರಲಿಲ್ಲ. ಈಗ ಒಂದು ಪ್ರಾಜೆಕ್ಟ್ ಜೊತೆಗೆ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ತುಂಬ ಡೀಟೇಲ್ಸು ಕೊಡೋಕ್ಕಾಗಲ್ಲ. ಆಲ್ರೆಡಿ ಯೋಗಿ ಅನೌನ್ಸ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಹೇಳ್ತೀನಿ. ಯಾಕೆಂದರೆ ನಾವು ತುಂಬ ದೊಡ್ಡದಾಗಿ ಅವ್ರನ್ನ ವೆಲ್ಕಮ್ ಮಾಡಿ ಆ ಥರ ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ವಿ. ಆಲ್ರೆಡಿ 2-3 ಸರಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಹೆಡ್ ಬುಷಲ್ಲಿ ಈಸ್ ಪ್ಲೇಯಿಂಗ್ ಒನ್ ಆಫ್ ದ ಮೇಜರ್ ರೋಲ್ಸ್. ನಾನು ಹೋಗಿ ಕೇಳಿದಾಗ ಅಂದರೆ ಅವ್ರ ಸಿನಿಮಾನ ಪ್ರೀತಿಸೋದಿರಲಿ ಮತ್ತು ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋದು ಎಲ್ಲದನ್ನು, ಜೊತೆಗಿದ್ರೆ 24 ಗಂಟೆ ಜೊತೆಗಿದ್ರು 24 ಗಂಟೆ ನಕ್ಕೊಂಡು ಆರಾಮಾಗಿರ್ಬೋದು. ಆ್ಯಂಡ್ ಇನ್ನೊಂದು ಎಲ್ರಿಗೂ ಗೊತ್ತಿರೋದೇ ವಿಷಯ, ಈಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ. ನ್ಯಾಚುರಲ್ ಆಕ್ಟರ್ಸ್ ಅಂತ ಏನು ಕರಿತೀವಲ್ಲ, ಆಲಿಸ್ಟಿಕ್ ಇರುವಂಥ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್, ಫೈನೆಸ್ಟ್ ಡಾನ್ಸರ್. ಯಾವ ಪಾತ್ರಕ್ಕೆ ಬೇಕಾದ್ರೂ ತುಂಬ ಚೆನ್ನಾಗಿ ಕೂರಿಸ್ಕೊಂಡು ಕೆಲಸ ಮಾಡ್ಬೋದಂತಹ ಅದ್ಭುತವಾದ ಕಲಾವಿದ. ಆ್ಯಂಡ್ ತುಂಬ ಯಂಗ್ ಏಜಲ್ಲೇ ಒಂದು ಸೂಪರ್ ಸ್ಟಾರ್ ಇದನ್ನು ನೋಡಿ ಎಲ್ಲದನ್ನು ನೋಡಿಕೊಂಡು ಒಂದು ಹಿಂಗೆ ಬಂದು ನಿಂತ್ಕೊಂಡಿರುವಂಥ ಕಲಾವಿದ. ಆ್ಯಂಡ್ ಇನ್ನೂ ತುಂಬ ನೋಡೋದಿದೆ ಯೋಗಿದು. ಆ್ಯಂಡ್ ಇಡೀ ತಂಡದ ಕೆಲಸ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರು, ನಮ್ಮ ಡ್ಯಾನ್ಸ್ ಮಾಸ್ಟ್ರು ಧನವರು ಆ್ಯಂಡ್ ಕಾವ್ಯ, ಕೃಷಿ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆ್ಯಂಡ್ ಗೌಸ್ಪೀರ್ ಅವ್ರ ಸಾಹಿತ್ಯದ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಬರೀತಾರೆ. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿರ್ದೇಶಕರು. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಸಿನಿಮಾಗಳು ಬೇಗ ಮತ್ತೆ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋವಂಥ ದಿನಗಳು ಬರಬೇಕು. ಅದು ಶುರುವಾಗಲಿ ಬೇಗ. ಆ್ಯಂಡ್ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಾಗಲಿ ಸಿನಿಮಾ, ನೋಡೋಣ ಎಲ್ಲ ಒಟ್ಟಿಗೆ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.